ನಾವು ಸೆಟ್ಟಿಂಗ್ ಸ್ಪ್ರೇ ಯಾವುದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಲ್ಲ, ಏನೂ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಯಾವುದೇ ಫಂಕ್ಷನ್ಸ್ಗೆ ಹೇರ್ ಸ್ಟೈಲ್ನ ಹೇಗೆ ಮಾಡ್ಕೋಬೇಕಂತ. ನಾರ್ಮಲಾಗಿ ಹೇರ್ ಸ್ಟೈಲ್ ಮಾಡ್ಕೋತಾ ಇರ್ತೀರಾ, ಆದರೆ ಫಂಕ್ಷನ್ಗಳಿಗೆ ನಾವು ಹೇರ್ ಸ್ಟೈಲ್ನ ಹೇಗೆ ಮಾಡ್ಕೋಬೇಕು ಅಂತ. ಮತ್ತು ಇನ್ನೊಂದು ಸೀಕ್ರೆಟ್ ಏನು ಅಂತ ಅಂದರೆ, ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ನಾವು ಹೇರ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಹೇರ್ ಪ್ರಿಪ್ರೇಷನ್ ಇಲ್ಲದೆ ಹೇರ್ ಸ್ಟೈಲ್ನ ಮಾಡೋದಕ್ಕಾಗಲ್ಲ. ನಾವು ನಾರ್ಮಲಾಗಿ ಹೇರ್ ಸ್ಟೈಲ್ ಮಾಡ್ಕೋಬೋದು, ಬಟ್ ಹೇರ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋ ಹೇರ್ ಸ್ಟೈಲ್ಗೂ ಆ ಹೇರ್ ಪ್ರಿಪ್ರೇಷನ್ ಇಲ್ಲದೆ ಮಾಡ್ಕೊಳ್ಳೋ ಹೇರ್ ಸ್ಟೈಲ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾವು ನಾರ್ಮಲಾಗಿ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಡೈಲಿ ಹೇರ್ ಸ್ಟೈಲ್ನ ಮಾಡ್ಕೋತಾ ಇರ್ತೀವಿ. ಆದರೆ ಫಂಕ್ಷನ್ಸ್ಗೆ ನಾವು ಹೇರ್ ಪ್ರಿಪ್ರೇಷನ್ ಮಾಡಿ ಹೇರ್ ಸ್ಟೈಲ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವೇ ನೋಡಿ ಆಮೇಲೆ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ. ಬನ್ನಿ, ಇವಾಗ ನಾವು ಫಂಕ್ಷನ್ಸ್ಗೆ ಹೇರ್ ಸ್ಟೈಲ್ನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಈಗ ಪ್ರೊಫೆಷ್ನಲ್ ಆಗಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಏನೇನು ಬೇಕಂತಂದರೆ, ಫಸ್ಟು ಹೇರ್ ಡ್ರೈಯರು, ಅದಾದಮೇಲೆ ಕ್ರಿಂಪರ್ ಬೇಕು. ನಮ್ಮದು ಹೇರ್ ತುಂಬ ಕರ್ಲಿ ಹೇರ್ ಎಲ್ಲ ಇದೆ ಅಂತಂದರೆ ಸ್ಟ್ರೈಟ್ನರ್ ತೊಗೊಂಡು ಫಸ್ಟು ಸ್ಟ್ರೈಟ್ ಮಾಡಿ ಆಮೇಲೆ ನಾವು ಕ್ರಿಂಪರ್ ಯೂಸ್ ಮಾಡಬೇಕು. ಇವಾಗ ಈ ಹೇರ್ ನೋಡಿ ಹೇಗಿದೆ. ನಾನು ಹೇರ್ ಸ್ಟೈಲೆಲ್ಲ ಪ್ರಾಕ್ಟೀಸ್ ಮಾಡಿ ತುಂಬಾ ಹಾಳಾಗೋಗಿದೆ. ನೋಡಿ ಈ ರೀತಿ ಆಗಿದೆ. ಇದಕ್ಕೆ ನಾವು ಹೇರ್ ಸ್ಟೈಲ್ ಮಾಡಿದ್ರೆ ಯಾವ ಹೇರ್ ಸ್ಟೈಲೂ ನೀಟಾಗಿ ಕುತ್ಕೊಳ್ಳಲ್ಲ. ಹಾಗಾಗಿ ನಾವು ಫಸ್ಟು ಬ್ಲೋ ಡ್ರೈಯರು, ಅದಾದಮೇಲೆ ಕ್ರಿಂಪರ್ ಯೂಸ್ ಮಾಡಬೇಕು. ಹೇರ್ ಇದು ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಈ ಥರ ಬಾಚಿಂಗೆನ ಯೂಸ್ ಮಾಡಬೇಕು, ಈ ಥರ ಕೂಂಬನ್ನು ಯೂಸ್ ಮಾಡಬೇಕು. ಅದಾದಮೇಲೆ ನಾನು ಹೇರ್ ಸ್ಟೈಲ್ಗೆ ನೋಡಿ, ಪ್ರೊಫೆಷ್ನಲ್ ಹೇರ್ ಸ್ಟೈಲ್ ಅಂತಂದರೆ ಇವೆಲ್ಲನೂ ಇರುತ್ತೆ. ಇಲ್ಲ ನಾವು ನಾರ್ಮಲಾಗಿ ಯೂಸ್ ಮಾಡೋದಕ್ಕೆ ಸುಜಾತ ಹೇರ್ ಪಿನ್ನ ಯೂಸ್ ಮಾಡ್ತೀವಿ. ಸುಜಾತ ಹೇರ್ ಪಿನ್ನು ಮತ್ತು ಇದಕ್ಕೆ ಈ ರಬ್ಬರ್ಗಳು ಬೇಕು. ಈ ಥರ ರಬ್ಬರ್ ಬೇಕು. ಅದಾದಮೇಲೆ ಕ್ಲಿಪ್ಸು, ಇವಾಗ ಸೆಕ್ಷನ್ ಮಾಡಿ ಬಿಟ್ಟಾಗ ನಾವು ಕ್ಲಿಪ್ಸ್ ಹಾಕೋತೀವಿ. ಅದಾದಮೇಲೆ ಯು ಪಿನ್ಸ್. ಇದಕ್ಕೆ ಇವಾಗ ನಾನು ತೋರಿಸೋ ಹೇರ್ ಸ್ಟೈಲ್ಗೇನು ಜಾಸ್ತಿ ಯು ಪಿನ್ಸ್ ಬೇಡ. ಅದಾದಮೇಲೆ ಈ ಥರ ಬಾಚಿನ್ಗೆ ಬೇಕು, ಈ ಥರ ಬೇಕು. ಏನಕ್ಕೆ ಅಂತ ಅಂದರೆ ನೋಡಿ, ಅದಾದರೂ ಓಕೆ, ಈ ಥರ ಆದರೂ ಓಕೆ. ಇದು ಸೆಕ್ಷನ್ ಎಲ್ಲ ತೊಗೊಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ಬಾಚಿನ್ಗೆ ಬೇಕು. ಇಷ್ಟನ್ನು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಈಗ ಫಸ್ಟು ನಾನು ಇದರಲ್ಲಿರೋ ಸಿಕ್ಕಂತ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ನೋಡಿ ಹೇರ್ ಹೇಗಾಗಿದೆ. ಇವಾಗ ಸಿಕ್ಕೆಲ್ಲ ಬಿಡಿಸಿದ್ದಾಯಿತು. ಅದಾದಮೇಲೆ ನಾವು ಬ್ಲೋ ಡ್ರೈ ಮಾಡ್ಕೋಬೇಕು. ಇದಕ್ಕೂ ನೋಡಿ, ನಮಗೆ ಅಷ್ಟೇ ಅಲ್ಲ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಇದಕ್ಕೂ ತುಂಬಾ ಹೇರ್ ಫಾಲ್ ಆಗುತ್ತೆ. ಹೇರ್ ಎಲ್ಲ ಉದುರೋತಾ ಇದೆ, ಕೂದಲೆಲ್ಲ ಉದುರೋಗ್ತಿದೆ. ಪ್ರೋಟೀನ್ ಸರಿ ತಿಂತಿಲ್ಲ ಚಿನ್ನವಿದು. ಹೇರ್ ಗ್ರೋತ್ ಆಗೋದಕ್ಕೆ ಪ್ರೋಟೀನ್ ಸರಿ ತಿಂತಾ ಇಲ್ಲ ಇದು, ಅದಕ್ಕೆ ಇದಕ್ಕೂ ಹೇರ್ ಫಾಲ್ ಆಗ್ತಾಯಿದೆ ನೋಡಿ. ಇವಾಗ ನಾವು ಬ್ಲೋ ಡ್ರೈ ಮಾಡಬೇಕು. ಏನಕ್ಕೆ ಇದು ಬ್ಲೋ ಡ್ರೈನ ಯೂಸ್ ಮಾಡಬೇಕು ಅಂತಂದರೆ, ಈ ಬ್ಲೋ ಡ್ರೈ ಯೂಸ್ ಮಾಡಾದ್ಮೇಲೆ ನಮಗೆ ಹೇರ್ ಏನಾಗುತ್ತೆ, ಇವಾಗ ನಮ್ಮದು ಕರ್ಲಿ ಹೇರ್ ಇದ್ದರೆ ಸ್ವಲ್ಪ ಅಲ್ಲೇನೆ ನಮಗೆ ಸ್ಟ್ರೈಟ್ ಆಗಿಬಿಟ್ಟಿರುತ್ತೆ. ಇವಾಗ ನಾವು ಇದನ್ನು ಸೆಕ್ಷನ್ ಮಾಡಿಕೊಂಡು ಬ್ಲೋ ಡ್ರೈ ಮಾಡ್ಕೋಬೇಕು. ಸೆಕ್ಷನ್ ಮಾಡ್ಕೋಬೇಕಾದ್ರೆ ನೀಟಾಗಿ ತಲೆ ಬಾಚ್ಕೊಂಡು ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಲ್ಲಿಗೆ ಹಿಂಗಿಟ್ಕೊಂಡು, ಇಲ್ಲಿ ನೋಡಿ ಮೂಗಿನ ನೇರಕ್ಕೆ ನಾವು ಕ್ರಾಪ್ನ ತಗೋಬೇಕು. ಏನಂತೀರ ನೀವು, ಬೈತಲೆ ಆ ಥರ ಏನಂತೀರೋ ಅದನ್ನು ಹೀಗೆ ತಗೋಬೇಕು. ಹಿಂಗೆ ಸೆಕ್ಷನ್ ವೈಸ್ ಮಾಡಿಕೊಂಡು ಫ್ರಂಟ್ದು ಇಲ್ಲಿ ನಾವು ಫ್ರಂಟ್ ವೇರಿಯೇಷನ್ ಅಂದರೆ ನಾವು ಮುಂದೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ನೋಡಿ ಸೆಂಟರ್ ಕ್ರಾಪ್ ತಗೊಂಡಿದ್ದೀನಿ. ಸೆಂಟರ್ ಕ್ರಾಪ್ ತಗೊಂಡಾದ್ಮೇಲೆ ನಮ್ಮ 4 ಬೆರಳನ್ನು ಇಲ್ಲಿಂದ ಹಿಂಗೆ ಇಟ್ಕೋಬೇಕು. ಇಷ್ಟು ನಾವು ಮುಂದೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಇಷ್ಟು
ನಮ್ಮ 4 ಬೆರಳನ್ನ ಇಲ್ಲಿಂದ ಹಿಂಗೆ ಇಟ್ಕೊಂಡು ಎಲ್ಲಿ ತನಕ ಬರುತ್ತೋ ಅಷ್ಟು ನಾವು ಹೇರ್ ಸ್ಟೈಲ್ನ ಫ್ರಂಟ್ ವೇರಿಯೇಷನ್ಗೆ ನಾವು ಬಿಟ್ಕೋಬೇಕು. ನೋಡಿ ಇಲ್ಲೂ ಸೇಮ್ ಫ್ರಂಟ್ 4 ಫಿಂಗರ್ಸ್ ಇಲ್ಲಿ 4 ಬೆರಳನ್ನು ಇಟ್ಕೊಂಡು ಅದೇ ಸ್ಟ್ರೈಟ್ ತಗೋಬೇಕು. ಈ ರೀತಿ 4 ಸೆಕ್ಷನ್ ಮಾಡ್ಕೋಬೇಕು. ಇದು ಫ್ರಂಟ್ ವೇರಿಯೇಷನ್ನು, ಮುಂದೆ ಜಡೆ ಹಾಕೊಳ್ಳೋದಕ್ಕೆ. ಇದಾದ್ಮೇಲೆ ಪಫ್ ಏರಿಯಾ ಬರುತ್ತೆ, ಇಲ್ಲಿ ಪಫ್ ಏರಿಯಾ ಬರುತ್ತೆ. ಅದಾದಮೇಲೆ ಇಲ್ಲಿ ಬ್ಯಾಕಲ್ಲಿ ಜಡೆ ಹಾಕೋದು ಬರುತ್ತೆ. ಇವಾಗ ನಾನು ಬ್ಲೋ ಡ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೇ ತೊಗೊಂಡು ಬ್ಲೋ ಡ್ರೈ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಇದ್ದರೆ ನಾವು ಸೆಕ್ಷನ್ ತೊಗೊಂಡು ನಾವು ಬ್ಲೋ ಡ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಸೆಕ್ಷನ್ ವೈಸ್ ತೊಗೊಂಡು ಬ್ಲೋ ಡ್ರೈ ಮಾಡ್ಕೋಬೇಕು. ನೋಡಿ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. 2 ಪಾರ್ಟಲ್ಲಿ ಒಂದು ಕ್ಲಿಪ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಇದರಲ್ಲಿ ನಾನು ಸ್ವಲ್ಪನೇ ತೊಗೊಂಡು ಬ್ಲೋ ಡ್ರೈ ಮಾಡ್ಕೋತೀನಿ. ಹೀಗೆ ಫುಲ್ ಹೇರ್ ಎಲ್ಲ ನಾವು ಬ್ಲೋ ಡ್ರೈ ಮಾಡ್ಕೊಂಡಾಗ ಹೇರು ಚೆನ್ನಾಗಿರುತ್ತೆ. ಅಂದರೆ ನಾವು ಕರ್ಲಿ ಹೇರು ಆ ಥರ ಎಲ್ಲ ಇದ್ದಾಗ ಅದು ಸ್ವಲ್ಪ ಸ್ಟ್ರೈಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಸ್ಟ್ರೈಟ್ನರ್ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಂಡಾಗ ನೀಟಾಗಿ ಸ್ಟ್ರೈಟ್ ಆಗುತ್ತೆ. ಅದಾದಮೇಲೆ ಕ್ರಿಂಪರ್ ಯೂಸ್ ಮಾಡಬೇಕು. ಈಗ ನಾನು ಇವಕ್ಕೆಲ್ಲ ಕ್ಲಿಪ್ ಇಷ್ಟಿಷ್ಟೇ ಸ್ವಲ್ಪನೇ ಬ್ಲೋ ಡ್ರೈ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಇಲ್ಲಿ ಮೇಲೆ ಬ್ಲೋ ಡ್ರೈ ಮಾಡ್ಕೊಂಡಿದ್ದಾಯಿತು. ಸೈಡಲ್ಲಿ ಕೂಡ ಹೀಗೆ ಇಟ್ಕೊಂಡು ಬ್ಲೋ ಡ್ರೈ ಮಾಡ್ಕೋಬೇಕು. ಹಿಂಗೆ ಇಟ್ಕೋಬೇಕು. ಹಿಂಗೆ ಡೌನ್ಗೆ ಈ ರೀತಿ ಬರಬೇಕು. ಇಲ್ಲಿಗೆ ನಾವು ಟಚ್ ಮಾಡಬಾರ್ದು. ಟಚ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಬಿಸಿ ಬರೋದ್ರಿಂದ ಅವರಿಗೆ ಬಿಸಿ ತಾಗುತ್ತೆ. ಅದಕ್ಕೆ ನಾವು ನೋಡಿಕೊಂಡು ಬ್ಲೋ ಡ್ರೈ ಮಾಡ್ಕೋಬೇಕು. ಹೀಗೆ ಮಾಡಬೇಕು. ಈ ಥರ ರೌಂಡ್ ಇರೋವಂಥ ಕೂಂಬಿರಬೇಕು. ಇದನ್ನು ಹಿಂಗೆ ಇಟ್ಕೊಂಡು ನೀಟಾಗಿ ಇಲ್ಲಿ ಇಟ್ಕೊಂಡು ಇದನ್ನು ಟೈಟಾಗಿ ಹಿಂಗೆ ಎಳೆದಿಟ್ಕೋಬೇಕು. ಇಲ್ಲಿ ಹೇರ್ ಈ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಟೈಟು ಎಳೆದಿಟ್ಕೊಂಡು ಇದನ್ನು ಬ್ಲೋ ಡ್ರೈ ತಗೊಂಡು ಇದನ್ನು ಆನ್ ಮಾಡಿಕೊಂಡು ನಿಮಗೆ ಹೀಟು ಎಷ್ಟು ಬೇಕೋ ಅಷ್ಟನ್ನು ಇದನ್ನು ಆನ್ ಮಾಡಿಕೊಂಡು ಹೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ಅದಾದಮೇಲೆ ಬ್ಲೋ ಡ್ರೈನ ಹಿಂಗೆ ಇಟ್ಕೊಂಡು ಹೀಗೆ ಮಾಡ್ಕೋಬೇಕು. ಹೀಗೆ ಬ್ಲೋ ಡ್ರೈ ಮಾಡ್ಕೋಬೇಕು. ಹೀಗೆ ಒಂದು ಸ್ಟ್ರೈಟ್ ಆದಾದ್ಮೇಲೆ ಮತ್ತೆ ಹೀಗೆ ಮಾಡ್ಕೋಬೇಕು. ಹಿಂಗೆ ಮತ್ತೆ ಉಲ್ಟಾ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೋದು. ಒಂದೇ ಸರಿ ಎಲ್ಲ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ. ಇಲ್ಲಾಂದರೆ ನೀವು ಸೆಕ್ಷನ್ ವೈಸ್ ತೊಗೊಂಡು ಸ್ವಲ್ಪನೇ ತೊಗೊಂಡು ಈ ರೀತಿ ತೊಗೊಂಡು ಹಿಂಗೆ ಇಟ್ಕೊಂಡು ಟೈಟು ಹಿಂಗೆ ರೋಲ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಹೀಗೆ ಇಟ್ಕೋಬೇಕು. ಪೇಪರ್ ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ಆನ್ ಬಟನ್ ಇರುತ್ತೆ. ಇದನ್ನು ನಾವು ಆನ್ ಮಾಡಿದ್ರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಆನ್ ಆಗಿದೆ, ಆನ್ ಮಾಡಿದ್ದೀನಿ ನೋಡಿ, ರೆಡ್ ಲೈಟ್ ಬರುತ್ತೆ. ಅದಾದಮೇಲೆ ನಾವು 180, ಇದು ಡಮ್ಮಿ ಆಗಿರೋದ್ರಿಂದ ನಾನು 180 ಇಟ್ಕೋತಾ ಇದ್ದೀನಿ. ನಮ್ಮ ಹೇರ್ ಸ್ಟೈಲ್ಗೆ 230 ಇಟ್ಕೊಂಡ್ರೂ ಹೀಟ್ ಬೇಗ ಆಗುತ್ತೆ. ಅವಾಗ ನಾವು ಬೇಗ ಕ್ರಿಮ್ ಮಾಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಸುಡುತ್ತೆ. ಬೇಗ ನಾವು ಹಿಂಗೆ ಇಟ್ಕೊಂಡು ಕ್ರಿಮ್ ಮಾಡ್ಕೊಂಡು ಹೋಗಬೇಕು. ಕ್ರಿಮ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಹೇರು ಇಲ್ಲಿದೆಯಲ್ಲ ಅದೇ ರೀತಿ ನೀಟಾಗಿ ಈ ಶೇಪಲ್ಲಿ ಬರುತ್ತೆ. ಇದು ಆಲ್ರೆಡಿ ಕ್ರಿಂಪು ಹಾಗೇ ಇದೆ, ನಾನು ಮಾಡಿರೋದು ಹೋಗಿಲ್ಲ. ಇವಾಗ ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇದು ಬಿಸಿ ಇದೆ. ಬಿಸಿ ಇದ್ದಾಗ ನಾವು ಪ್ಲಾಸ್ಟಿಕ್ದು ಅದೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಅಲ್ಲಿ ಇದ್ರ ಮೇಲೆ ಒಂದು ಕ್ಲಾತ್ ಯಾವುದಾದ್ರೂ ಬಟ್ಟೆ ಹಾಕ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದು ಸುಡುತ್ತೆ. ಕ್ರಿಂಪ್ ಆದಮೇಲೆ ನಮಗೆ ಹೇರ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಕ್ರಿಂಪ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬರುತ್ತೆ ಹೇರು. ಈಗ ಮುಂದೆ ಈ ಥರ ಸೆಕ್ಷನ್ ಮಾಡ್ಕೊಂಡಾದಮೇಲೆ ಹಿಂದೆ ಪಫ್ ಏರಿಯಾ ಮಾಡ್ಕೊಳ್ಳೋದಕ್ಕೆ
5 ಫಿಂಗರ್ನ ಯೂಸ್ ಮಾಡಬೇಕು. ಹೀಗೆ ಹೈ ಫಿಂಗರ್ ಇಲ್ಲಿಂದ ಹಿಂಗೆ ಇಟ್ಕೊಂಡು ಇಲ್ಲಿ ತನಕ, ಇಲ್ಲಿಂದ ನಾವೇನು ಮಾಡಬೇಕು, ಯು ಶೇಪಲ್ಲಿ ತೆಗಿಬೇಕು. ಹೀಗೆ ಯು ಶೇಪಲ್ಲಿ ತಗೋಬೇಕು. ಹೀಗೆ ಕ್ರಾಸಾಗಿ ಹೀಗೆ ಬರಬೇಕು. ಹೀಗೆ ಸ್ಟ್ರೈಟ್ ಬಂದರೆ ಜಾಸ್ತಿ ಆಗಿಬಿಡುತ್ತೆ. ಹಿಂಗೆ ಕ್ರಾಸಾಗಿ ಹೋಗಬೇಕು. ಈ ರೀತಿ ಇದನ್ನು ಒಳಗಡೆ ಸೇರಿಸಿ ಹಿಂಗೆ ಕ್ಲಿಪ್ ಹಾಕಿರ್ತೀನಿ. ಈ ಕಡೆ ತಗೋತೀನಿ. ಅದೇ ರೀತಿ ಈ ಕಡೆಯೂ ಕೂಡ ಹೀಗೆ ಕ್ರಾಸಾಗಿ ತೆಗಿಬೇಕು. ಇಲ್ಲೆಲ್ಲ ಇದು ಕೂದಲು ಉದ್ರೋಗಿದೆ, ಹಂಗಾಗಿ ಇದು ಕರೆಕ್ಟಾಗಿ ಕಾಣಿಸಲ್ಲ. ಈ ಕಡೆ 2 ಫಿಂಗರು ಬಿಟ್ಟಿದ್ದೀನಿ ಮತ್ತು ಈ ಕಡೆ 2 ಫಿಂಗರ್ ಬಿಟ್ಟಿದ್ದೀನಿ. ಅಂದರೆ ಈ ಕಡೆ 2 ಬೆರಳು ಅಳತೆಗೆ ಸ್ವಲ್ಪ ಹೇರ್ ಬಿಟ್ಟಿದ್ದೀನಿ. ಈ ಕಡೆನೂ ಸೇಮು. ಅದಾದರೂ ಇಲ್ಲಿ ಸೆಕ್ಷನ್ನ ತಗೋಬೇಕು. ಸ್ವಲ್ಪನೇ ತಗೊಂಡು ನಾವು ಪಫ್ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಏನು ಮಾಡಬೇಕು, ಇದನ್ನು ಸ್ವಲ್ಪ ಲೂಸಾಗಿ ಇಟ್ಕೋಬೇಕು. ಇದು ಮೇಲೆ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಈ ರೀತಿ ಲೂಸಾಗಿ ಇಟ್ಕೊಂಡು ಇಲ್ಲಿ ಮಧ್ಯದಿಂದ ಏನು ಮಾಡಬೇಕು, ಇಲ್ಲಿ ಮಧ್ಯದಿಂದ ಸ್ವಲ್ಪ ಲೂಸಾಗಿ ಈ ರೀತಿ ತಗೊಬರ್ಬೇಕು. ಇದನ್ನು ಲಾಸ್ಟ್ ಎಡ್ಜ್ವರೆಗೂ ತಗೊಬರಬೇಕು. ಅದೇ ರೀತಿ 1 ಇಂಚ್ ಒಂದು 2 ಇಂಚಷ್ಟು ಮಾಡಬೇಕು. ನಾವು ಇಲ್ಲಿ ಹೇಗೆ ರೆಡಿ ಮಾಡ್ಕೋತೀವೋ ಪಫ್ ಹಾಗೆ ಬರುತ್ತೆ. ಹಿಂಗೆ ಮಾಡಿಕೊಂಡು ನಾವಿಲ್ಲಿ ಸ್ಪ್ರೇ ಮಾಡ್ಕೋಬೇಕು. ಸೆಟ್ಟಿಂಗ್ ಸ್ಪ್ರೇನ ಮಾಡ್ಕೋಬೇಕು. ಇವಾಗ ನನ್ನ ಹತ್ರ ಇಲ್ಲ, ಖಾಲಿ ಆಗಿದೆ. ನಾನು ಹಾಗೆ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಇನ್ನೊಂದು ಸೆಕ್ಷನ್ನ ತಗೋತಾ ಇದ್ದೀನಿ. ಇದನ್ನು ಸೇಮ್ ಹಾಗೆ ಮಾಡ್ಕೋಬೇಕು. ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ನಾವು ಜಾಸ್ತಿ ಈ ಥರ ಅಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು. ಇವಾಗ ಎಲ್ಲ ಹೇರ್ನು ತಗೊಂಡು ನೀಟಾಗಿ ಬಾಚ್ಕೋಬೇಕು. ಈಗ ನಾವು 2 ಫಿಂಗರ್ ಬಿಟ್ಟಿದ್ವಲ್ಲ, ಅದನ್ನು ನಾವು ಬೇಕಂದರೆ ಇದಕ್ಕೆ ಹಿಂಗೆ ಜಾಯಿನ್ ಮಾಡ್ಕೋಬೇಕು. ಇದನ್ನು ಇದಕ್ಕೆ ಸೇರಿಸ್ಕೊಂಡು ಈ ಕಡೆ ಇದನ್ನು ಬಿಟ್ಟಿದ್ವಲ್ಲ ಅದನ್ನು ನಾವು ಸೇರಿಸ್ಕೊಂಡು ನೀಟಾಗಿ ಬಾಚ್ಕೋಬೇಕು. ಹೀಗೆ ಫ್ರಂಟಲ್ಲಿ ನಾವು ಚೆಕ್ ಮಾಡ್ಕೋಬೇಕು, ಯಾವ ಕಡೆ ಹೈಟ್ ಏನಾದರೂ ಬರ್ತಿದೆಯಾ ಅಂತ ಅಂದ್ಬಿಟ್ಟು ಈ ಕಡೆ ಚೆಕ್ ಮಾಡ್ಕೊಂಡು ನೀಟಾಗಿ ಏರ್ ಪಿನ್ ಹಾಕ್ಕೋಬೇಕು. ಇದು ಕರೆಕ್ಟಾಗಿ ಇದೆ. ನಾವು ಪಿನ್ ಮಾಡೋ ಜಾಗ ಇಲ್ಲಿ ನಮಗೆ ಬೋನ್ ಸಿಗುತ್ತಲ್ಲ, ಈ ಬೋನ್ ಹತ್ರ ನಾವು ಪಿನ್ ಮಾಡಬೇಕು. ಇಲ್ಲಿ ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ, ಈ ಬೋನ್ ಹತ್ರ ನಾವು ಪಿನ್ ಮಾಡಬೇಕು. ಅದಕ್ಕೆ ನಾವು ನೋಡಿ ಇಲ್ಲಿ ಮೂಳೆ ಕಾಣಿಸ್ತಿದೆ ಅಂದರೆ ಇಲ್ಲಿ ಅದನ್ನು ಹಾಸಿಪಿಟಲ್ ಬೋನ್ ಅಂತ ಅಂತಾರೆ. ಅಲ್ಲಿ ನಾವು ಈ ಬೋನ್ ಹತ್ರ ನಾವು ಪಿನ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇಟ್ಕೋಬೇಕು. ನೀಟಾಗಿ ಹೀಗೆ ಹಾಕಬೇಕು. ಅದು ಎರಡು ಈ ರೀತಿ ಇದ್ದಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಹೇರ್ ಪಿನ್ ಇದು ನೀವು ಬಿಚ್ಚೋ ತನಕ ಮತ್ತೆ ಅದು ಬಿಚ್ಕೊಳ್ಳಲ್ಲ.
ಪಫ್ ಏರಿಯಾ ರೆಡಿ ಮಾಡ್ಕೊಂಡಾಯಿತು. ಬ್ಯಾಕಲ್ಲಿ ನಾನೀಗ ಒಂದು ಹೇರ್ ಸ್ಟೈಲ್ನ ತೋರಿಸ್ತೀನಿ. ಈ ಸ್ವಲ್ಪನ ಏನಾದರೂ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬಿಡೋಣ, ಓಕೆನಾ. ಮಧ್ಯದಲ್ಲಿ ಒಂದು ಡಿಸೈನ್ ಮಾಡಿ ಆ ಕಡೆ ಈ ಕಡೆ ಬೇರೆ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾನು ಈಗ ಮಧ್ಯದಲ್ಲಿ ಸ್ವಲ್ಪ ಹೇರನ್ನು ಕ್ಲಿಪ್ ಹಾಕಿ ಇಟ್ಟಿದ್ದೀನಿ, ಏನಾದರೂ ಡಿಸೈನ್ ಮಾಡೋದಕ್ಕೆ. ಈಗ ನಾವು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹೇರನ್ನು ತಗೋತಾ ಇದ್ದೀನಿ. ಹೇರ್ ತಗೊಂಡು ಈ ಥರ ರಬ್ಬರನ್ನು ತಗೊಂಡು ಈ ರೀತಿ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಮಾಡಿದ್ರೆ ಬರುತ್ತೆ. ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಸ್ವಲ್ಪ ಈ ರೀತಿ ಲೂಸಾಗಿ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಅದೇ ಥರ ಸ್ವಲ್ಪ ಹೇರ್ನ ಮತ್ತೆ ತಗೊಂಡು ಮತ್ತೆ ಒಂದು ರಬ್ಬರನ್ನು ಹಾಕ್ಕೋಬೇಕು. ಈ ರೀತಿ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಸ್ವಲ್ಪ ಹಿಂಗೆ ಮಾಡಬೇಕು. ಹಿಂಗೆ ಮಾಡ್ಕೊಂಡ್ರೆ ಅದಾದಮೇಲೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ಮತ್ತೆ ಇನ್ನೊಂದು ಸ್ವಲ್ಪ ಉಳ್ಳೆಯನ್ನು ತೊಗೊಂಡು ಈ ರೀತಿ ಹಾಕ್ಕೊಳ್ಬೇಕು. ನಾವು ಎಕ್ಸ್ಟೆನ್ಷನ್ ಹಾಕಿದಾಗ ಇಲ್ಲಿ ದಪ್ಪ ಬರುತ್ತೆ, ನೀಟಾಗಿ ಬರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಅದೇ ನಾವು ಇದೇ ತೋರಿಸೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಬರುತ್ತೆ, ಆಮೇಲೆ ಚಿಕ್ಕದಾಗಿ ಬರುತ್ತೆ. ನಾವು ಎಕ್ಸ್ಟೆನ್ಷನ್ ಹಾಕೊಂಡಾಗ ದೊಡ್ಡ ಬರುತ್ತೆ. ನೋಡಿ ಈ ರೀತಿ ತೊಗೊಂಡು ಏನು ಅಷ್ಟೇ ಅದನ್ನು ಸ್ವಲ್ಪ ಟೈಟ್ ಮಾಡಬೇಕು. ಸ್ವಲ್ಪ ಟೈಟ್ ಮಾಡಿಕೊಂಡು ಮತ್ತೆ ಹೀಗೆ ಮಾಡಬೇಕು. ಮತ್ತೆ ಉಳಿದಿದ್ದನ್ನು ತೊಗೊಂಡು ಹೀಗೆ ಕೊನೆ ತನಕ ಹಾಕೋಬೇಕು. ಈಗ ಕೊನೆ ತನಕ ಹಾಕೋಬೇಕು. ನೋಡಿ ಹೇರ್ ಸ್ಟೈಲ್ ಈ ರೀತಿ ಬಂದಿದೆ. ನಾವು ಇದೇ ರೀತಿ ಬರೀ ಸಿಂಗಲಾಗಿ ಈ ರೀತಿ ಆದರೂ ಹಾಕ್ಕೋಬೋದು. ಇದನ್ನು ಬಿಟ್ಟು ನಾರ್ಮಲಾಗಿ ನಾನು ಇವಾಗ ಹೇಗೆ ಹಾಕ್ಕೊಂಡೋ ಅದೇ ರೀತಿ ಈ ರೀತಿ ಹಾಕ್ಕೊಬರ್ಬೋದು. ನೋಡಿ ಹೇರ್ ಸ್ಟೈಲ್ ಈ ರೀತಿ ಇದೆ. ನಾನು ಮಧ್ಯದಲ್ಲಿ ಏನಾದರೂ ಡಿಸೈನ್ ಮಾಡೋಣ ಅಂತ ಅದು ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಿ. ಈ ರೀತಿ ಫಸ್ಟು ನಾವು ಎಂಡ್ವರೆಗೂ ಹಾಕ್ಕೋಬೇಕು. ನೋಡಿ ಹೇಗಿದೆ ಅಂತ. ಅದಾದಮೇಲೆ ಈ ಹೇರನ್ನು ತಗೊಂಡು ಇದರಲ್ಲಿ ನೀವು ಯಾವ ರೀತಿ ಬೇಕಾದರೂ ಡಿಸೈನನ್ನು ಮಾಡ್ಕೋಬೋದು. ಇದು ಮೇಲ್ಗಡೆ ಇರೋ ಪಾರ್ಟನ್ನು ಇದನ್ನು ಈ ಥರ ಎಣ್ಕೊಂಡು ಇಲ್ಲಿ ಲಾಸ್ಟ್ ತುದಿಲಿ ನಾನು ರಬ್ಬರನ್ನು ಹಾಕೋತಾ ಇದ್ದೀನಿ. ನೋಡಿ ಯು ಪಿನ್ನ ತಗೊಂಡು ಇದಕ್ಕೆ ನಾನು ಫಿಕ್ಸ್ ಮಾಡ್ತೀನಿ. ಯು ಪಿನ್ನ ಈಗ ತಗೊಂಡು ಹೀಗೆ ಮತ್ತೆ ಅದಕ್ಕೆ ಹಿಂಗೆ ಪಿನ್ ಕಾಣಿಸ್ತಾ ಇಲ್ಲ. ಅದೇ ರೀತಿ ನಾವು ಎಲ್ಲನೂ ಮಾಡಬೇಕು. ಈ ರೀತಿ ಬಂದಿದೆ ಹಿಂದೆ ಬ್ಯಾಕ್ ಹೇರ್ ಸ್ಟೈಲು. ನೋಡಿ ಇಲ್ಲಿ ಕೆಳಗಡೆ ನಾವು ಕುಚ್ಚಾದರೂ ಹಾಕೋಬೋದು, ಏನಾದರೂ ಹಾಕೋಬೋದು. ಅವರ ಫೇಸಿಗೆ ತಕ್ಕಂತೆ ಹೇಗೆ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಸುಮ್ಮನೆ ಈ ರೀತಿ ತಗೊಂಡು ಹೀಗೆ ಇಲ್ಲಿ ಇದ್ರ ಮೇಲೆ ಪಫ್ ಮೇಲಾದರೂ ಪಿನ್ ಮಾಡ್ಕೋಬೋದು. ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಈ ರೀತಿ ಹೀಗೆ ಇದನ್ನು ತೊಗೊಂಡು ಇದನ್ನು 2 ಪಾರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಟ್ವಿಸ್ಟ್ ಮಾಡ್ಕೋಬೇಕು. ಈ ರೀತಿ ಹಿಂಗೆ ಟ್ವಿಸ್ಟ್ ಮಾಡಿಕೊಂಡು ಅದೇ ರೀತಿ ತೊಗೋಬೇಕು. ಈ ಇದರಲ್ಲಾದರೂ ತೊಗೋಬೋದು, ಇಲ್ಲ ನಮಗೆ ಐಡಿಯಾ ಇದೆ ತೊಗೋತೀನಿ ಅಂತಂದರೆ ಹಾಗಾದರೂ ತೊಗೋಬೋದು. ಈ ರೀತಿ ಇದನ್ನು ಕೂಡ ಹೀಗೆ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆ ಬ್ಯಾಕಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇಲ್ಲ ಹಿಂಗೆ ಬಂದರೆ ಡೌನ್ ಬರುತ್ತೆ, ಹಿಂಗೆ ಬ್ಯಾಕಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನಾವು ಸ್ಪ್ರೇ ಎಲ್ಲ ಹೊಡ್ಕೊಂಡಾಗ ಏನಾಗುತ್ತೆ, ನೀಟಾಗಿ ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಷ್ಟು ಕೊನೆವರೆಗೂ ಹಾಕೊಂಡೆ. ಅದಾದಮೇಲೆ ಇಲ್ಲಿ ಪಿನ್ ಮಾಡ್ಕೊತೀವಿ.
ಇಲ್ಲಿ ಪಿನ್ ಮಾಡಿಕೊಂಡೆ. ನಾವು ಪಫ್ ಆದಮೇಲೆ ಬ್ಯಾಕ್ ಜಡೆ ಹಾಕೋಕ್ಕಿಂತ ಮುಂಚೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೋದು. ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಏನಾದರೂ ಡಿಸೈನ್ ಮಾಡಿ ಇಲ್ಲೇ ರೋಲ್ ಮಾಡಿ ಹಾಕ್ತೀನಿ. ಹಂಗಾಗಿ ನಾನು ಫ್ರಂಟ್ ವೇರಿಯೇಷನ್ ಈಗ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲ ಫ್ರಂಟಲ್ಲಿ ಬೇರೆ ಏನು ಮಾಡ್ಕೋತಾ ಇಲ್ಲ ಅಂತ ಅಂದರೆ ಏನು ಮಾಡಬೇಕು, ನೀವು ಆಗಲೇ ಇದನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಜಾಯಿನ್ ಮಾಡ್ಕೊಂಡಿಲ್ಲ. ಇದೇ ಥರ ಸೇಮ್ ಆ ಕಡೆನೂ ಕೂಡ ಮಾಡ್ಕೋಬೇಕು. ಈಗ ಸೇಮ್ ಫ್ರಂಟ್ ವೇರಿಯೇಷನ್ ಇಲ್ಲೇ ಹೆಂಗೆ ಮಾಡಿದ್ದೀನೋ ಇಲ್ಲೂ ಹಾಗೆ ಮಾಡಿದ್ದೀನಿ. ಈ ಮಿಕ್ಕಿರೋ ಹೇರನ್ನು ಈ ಹೇರನ್ನು ತೊಗೊಂಡು ಈ ಕಡೆ ಇರೋದನ್ನು ತೊಗೊಂಡು ಒಂದು ರಬ್ಬರನ್ನು ಹಾಕ್ಕೋತಾ ಇದ್ದೀನಿ. ರಬ್ಬರನ್ನು ತೊಗೊಂಡು ಹಾಕ್ಕೊಂಡು ಅದಾದಮೇಲೆ ಮತ್ತೆ ನಾನು ಇದರಲ್ಲಿ ಅದೇ 2 ಪಾರ್ಟನ್ನು ಮಾಡಿಕೊಂಡು 2 ಸೆಕ್ಷನನ್ನು ತೊಗೊಂಡು ಇದ್ರೊಳಗಡೆ ನೋಡಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಇದ್ರೊಳಗಡೆ ಹಾಕಿ ಈ ರೀತಿ ಬರೋ ಥರ ಮಾಡ್ಕೋಬೇಕು. ಇದು ಸೇಮ್ ಇದ್ರೊಳಗಡೆ ಹಾಕಿ ಈ ರೀತಿ ಬರೋ ಥರ ಮಾಡ್ಕೋಬೇಕು. ಏನಂದರೆ ಇದು ಬಟರ್ಫ್ಲೈ ಬರೋ ಥರ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೋಡಿ ಈಗ ಬಂತು. ಇದು ಬಟರ್ಫ್ಲೈ ಥರ. ನಾವು ಸೆಟ್ಟಿಂಗ್ ಸ್ಪ್ರೇ ಇದ್ದರೆ ನೀಟಾಗಿ ಸೆಟ್ ಮಾಡಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಬೇಕು. ಬಟರ್ಫ್ಲೈ ಥರ ಬರುತ್ತೆ. ಅದಾದಮೇಲೆ ಇದು ಎಕ್ಸ್ಟ್ರಾ ಮಿಕ್ಕಿರೋದನ್ನು ಕೂಡ ಇದಕ್ಕೆ ಜಾಯಿನ್ ಮಾಡಬೇಕು. ಇದಕ್ಕೆ ಇಲ್ಲಿ ಜಾಯಿನ್ ಮಾಡಿ ಇಲ್ಲಿ ನಾನೇನು ಮಾಡ್ತೀನಿ, ನೀಟಾಗಿ ಜಾಯಿನ್ ಮಾಡಿ ಇದನ್ನು ಇಲ್ಲಿ ಪಿನ್ ಮಾಡ್ಕೋತೀನಿ. ನಾನು ಸುಜಾತ ಹೇರ್ ಪಿನ್ನಲ್ಲೇ ಪಿನ್ ಮಾಡ್ಕೋತಾ ಇದ್ದೀನಿ ಮೇಲೆ. ಸುಜಾತ ಹೇರ್ ಪಿನ್ ಬೇಗ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ನೋಡಿ ಈ ರೀತಿ ಬಟರ್ಫ್ಲೈ ಥರ ನೋಡಿ, ಈ ರೀತಿ ಬಟರ್ಫ್ಲೈ ಥರ ಬರುತ್ತೆ. ಹಿಂದೆ ಈ ರೀತಿ ಜಡೆ ಹಿಂಗಿರುತ್ತೆ. ಹೇರ್ ಸ್ಟೈಲ್ ಹೇಗೆ ಬಂದಿದೆ ಅಂತ, ಫ್ರಂಟ್ ವೇರಿಯೇಷನ್ ಈ ರೀತಿ ಬಂದಿದೆ. ಬ್ಯಾಕಲ್ಲಿ ಈ ರೀತಿ ಕಾಣಿಸುತ್ತೆ. ನಾವು ಸೆಟ್ಟಿಂಗ್ ಸ್ಪ್ರೇ ಯಾವುದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಲ್ಲ, ಏನೂ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಹಿಂದೆ ಈ ರೀತಿ ಇದೆ. ಪಫ್ ನೋಡಿ ಎಷ್ಟು ನೀಟಾಗಿ ಬಂದಿದೆ.